ತಗೊಂಡಿದ್ದಾರೆ. ಇವೆರಡೂ ಸಬ್ಜೆಕ್ಟಿವ್ ನಾವು ಕೇಸ್ ಕೂಡ ಹಾಕಿದ್ದೀವಿ. ಆ ಎರಡೂ ಕೂಡ ಕೇಸ್ ಹೈಕೋರ್ಟ್ ನ್ಯಾಯಾಲಯದಲ್ಲಿ ಅವು ಇದ್ದಾವೆ. ಅಲ್ಲಿಗೆ ಸುಮಾರು 50-60 ಎಕರೆ ಇಲ್ಲಿಗೆಲ್ಲ ಮಾಡ್ಕೊಂಡಿದ್ದಾರೆ ಅಂತ ನಾವು ಹೇಳ್ತೀವಿ. ಆದರೆ ಅಲ್ಲಿ ಅರಣ್ಯ ನಾಶ ಆಗಿರೋದು ಸುಮಾರು 150ರಿಂದ ಹೆಚ್ಚು ಎಕರೆ ಅರಣ್ಯ ನಾಶ ಆಗಿದೆ. ಆ ಹೆಚ್ಚುವರಿ ಒತ್ತುವರಿ ಮೇಲೆ ತಾವು ಈಗ ಕೂಡಲೇ ಕ್ರಮ ಆಗಿದೆ. ಎಷ್ಟು ಅರಣ್ಯ ಭೂಮಿ ಹೆಚ್ಚುವರಿಗೆ ಮಾನ್ಯ ಪತ್ರಕರ್ತ ಮಿತ್ರರಲ್ಲಿ ಈ ಒಂದು ಹೋರಾಟದ ಧ್ಯೇಯೋದ್ದೇಶವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮಸ್ಕಾರ. ನಾವು ಬಂದಿರೋದು ಅರಣ್ಯ ಬೆಳೆಸಿ ನಾಡು ಉಳಿಸಿ ಕಾರ್ಯಕ್ರಮದಲ್ಲಿ ಸರ್ಕಾರ ಏನು ಒಂದು ಹೋರಾಟ ಮಾಡ್ತದೆ, ಹೋರಾಟಕ್ಕೆ ಈ ಒಂದು ದುರಂತಕ್ಕೆ ಸರ್ಕಾರ ಏನು ಒಂದು ಪ್ಲಾನಿಂಗ್ ಮಾಡ್ಕೊಂಡಿದೆ ಆ ಪ್ರಕಾರ ಸಾಗರ ತಾಲೂಕಿನ ಮಲಂದೂರು ಗ್ರಾಮದ ಸರ್ವೆ ನಂಬರ್ 157 ಮತ್ತು 155ರಲ್ಲಿ ಒಂದೇ ಕುಟುಂಬ ಮಾಡಿರುವಂಥ ಅನಾಹುತ ಮತ್ತು ಕಾಡಿನ ನಾಶ ಇವತ್ತು ಹೇಳ್ತಾ ಇದ್ದೀವಿ. 1920ರಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ 2000 ಎಕರೆ ಅರಣ್ಯ ಭೂಮಿ ಪರಭಾರೆ ಆಗಿತ್ತು. ಅದರಲ್ಲಿ ಒಂದೇ ಕುಟುಂಬ 29 ಎಕರೆ ಪಡೆದುಕೊಂಡಿದೆ. ಇದಕ್ಕೆ ಕಾನೂನು ಕ್ರಮ ಆಗಬೇಕು ಅಂತ ಬಂತು. ಇಲಾಖೆ ಯಾವುದೇ ಗಮನವನ್ನು ಕೂಡ ಕೊಡಲಿಲ್ಲ. ಆನಂತರ ಒಂದೇ ಕುಟುಂಬ ಅರಣ್ಯವಾಸಿಗಳೆಂದು 4 ಹಕ್ಕುಪತ್ರಗಳನ್ನು ಪಡೆದಿರ್ತದೆ. ಹಾಗೆ ಇನ್ನೊಂದು ಕಡೆಗೆ ನಾವು ಶರಾವತಿ ಮುಳುಗಡೆ ಸಂತ್ರಸ್ತರಂದು ಕೂಡ ಹಕ್ಕುಪತ್ರವನ್ನು ಪಡಿತಾರೆ. ಅವರ ಅಜ್ಜನಿಗೆ, ಅವರ ಅಪ್ಪನಿಗೆ, ಅವ್ರು ಹುಟ್ಟದೇ ಇರುವಂಥ ಇತ್ತೀಚೆಗೆ ಹುಟ್ಟಿದಂಥ ಮಕ್ಕಳಿಗೆ, ಅವ್ರ ಮನೆ ಬಂದಂಥ ಸೊಸೆಯಂದರಿಗೆ ಹಕ್ಕುಪತ್ರವನ್ನು ಕೊಡ್ತಾರೆ 2018ರಲ್ಲಿ. ಆ ಸಂದರ್ಭದಲ್ಲಿ ಅವರ ಅಜ್ಜ ಅಜ್ಜಿ ಜೀವಂತನೇ ಇಲ್ಲ. 2009 ಮತ್ತು 1990ರಲ್ಲಿ ಅಜ್ಜಿ ಮತ್ತು ಅಜ್ಜ ತೀರ್ಕೊಂಡಿರ್ತಾರೆ. ಅವರಿಗೂ ಕೂಡ 2018ರಲ್ಲಿ ಅವರೇ ಸೈನ್ ಹಾಕ್ಕೊಂಡು ತಗೊಂಡು ಇಟ್ಕೊಂಡಿದ್ದಾರೆ. ಈ ರೀತಿ ಸರ್ಕಾರ ಮತ್ತು ನಮ್ಮ ಇಲಾಖೆ ಯಾವುದೇ ಕಾನೂನು ಅರಣ್ಯ ಕಾಯ್ದೆ ನಿಯಮವನ್ನು ಮೀರಿ ಈ ರೀತಿ ಕೊಟ್ಟಿರೋದು ಈ ಭಾರತದ ಇತಿಹಾಸದಲ್ಲಿ ಎಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂಥರ ಸರ್ಕಾರಿ ದಾಖಲೆಗಳನ್ನು ಒಬ್ಬ ಭೂಮಂಜೂರಿದಾರನೇ ತನ್ನ ಸ್ವತಃ ಕೈಬರದಲ್ಲಿ ಬರೆದು ತನಗೆ ಬೇಕಾದಾಗೆ ಭೂಮಿಯನ್ನು ಮಂಜೂರು ಮಾಡ್ಕೊಳ್ಳೋದು, ಅದು ಅರಣ್ಯ ಭೂಮಿ ಮಂಜೂರು ಮಾಡ್ಕೊಳ್ತಾನೆ ಅಂತೇಳಿ ಇದನ್ನು ಸರ್ಕಾರದ ಅಧೀನ ಕಾರ್ಯದರ್ಶಿಗೂ ಕೂಡ ದೂರು ಕೂಡ ಇದೆ. ಇದು ಬಂದು ಜನವರಿಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ವಿಭಾಗಾಧಿಕಾರಿಗಳಿಗೆ ಬಂದಿದೆ. ಇನ್ನೂ ಕೂಡ ಅದು ತನಿಖೆ ಮಾಡಲಿಕ್ಕೆ ಅಧಿಕಾರಿಗಳಿಗೆ ಆ ತಾಕತ್ತಿಲ್ಲ ಅಥವಾ ಅಧಿಕಾರ ಇಲ್ಲ, ಗೊತ್ತಿಲ್ಲ. ಸಮಯವನ್ನು ದೂಡ್ತಾ ಇದ್ದಾರೆ. ಇವನು ಒಬ್ಬ ಲಾಯರ್ ಆಗಿ ಸಾಮಾಜಿಕ ನ್ಯಾಯ ಕೊಡಬೇಕಂತ ಲಾಯರು ತಾನೇ ಸರ್ಕಾರಿ ದಾಖಲೆಯನ್ನು ತಿದ್ದಿ ತನ್ನ ಕುಟುಂಬಕ್ಕೆ 100 ಎಕರೆ ಮಂಜೂರು ಮಾಡಿಕೊಂಡು 100 ಎಕರೆ ಅರಣ್ಯ ಕಡಿದು ಪರಿಸರ ನಾಶ ಮಾಡ್ತಾನಂದರೆ ಇದು ಯಾರು ಹೇಳೋರಾಗಿದೆ, ಯಾರು ಕೇಳೋರಾಗಿದೆ? ಅಲ್ಲಿ ಸುಮಾರು 100 ಎಕರೆ ಒತ್ತುವರಿ ಆಗಿದೆ. ಅರಣ್ಯ ಇಲಾಖೆ ಅಲ್ಲಿ ಕೆಲಸ ಮಾಡಿಲ್ವಾ? ಅಲ್ಲಿರುವಂಥ ಮರಗಳೆಲ್ಲೋಯ್ತು? ಅದರ ಬೆಲೆ ಎಷ್ಟು? ಪರಿಸರ ನಾಶ ಆಗಿದೆ. ಈ ಪರಿಸರ ಅರಣ್ಯ ಕಡಿದಿರೋದು ಮತ್ತು ನೋಡಿ, ಮನುಷ್ಯ ಮತ್ತು ಪ್ರಾಣಿಗಳು ಈ ಜಗತ್ತು ಪರಿಸರದಲ್ಲಿ ಉಳಿಬೇಕು ಅಂದರೆ ಅರಣ್ಯ ಇರಲೇಬೇಕು. ಈ ಅರಣ್ಯ ಉಳಿದ್ರೆ ಮಾತ್ರ ಜೀವ ಜಗತ್ತು ಉಳಿಲಿಕ್ಕೆ ಸಾಧ್ಯ. ಒಂದು ಮರ ಕೊಡುವಂಥ ಒಂದು ಜೀವನೆಲ ಮನುಷ್ಯ ಮತ್ತು ಪ್ರಾಣಿಗಳಿಗೆ ಅತ್ಯುತ್ತಮವಾಗಿ ಅತ್ಯವಶ್ಯಕವಾಗಿ ಬೇಕೇ ಬೇಕು. ಇದನ್ನು ಕಡಿದು ನಾಶ ಮಾಡಿದರೆ ನಾವು ಏನೇ ಪಡೆದುಕೊಂಡು ಸಂಪತ್ತು ಹಣವನ್ನು ಗಳಿಸಿಕೊಂಡ್ರೂ ಕೂಡ ಉಸಿರಾಡಲಿಕ್ಕೆ ಉತ್ತಮವಾದ ಗಾಳಿ ಇಲ್ಲ ಅಂದರೆ ಜಾನುವಾರುಗಳು ಕೇಳದೆ ನಾಶ ಆಗುವಂಥ ವ್ಯವಸ್ಥೆ ಹತ್ತಿರದಲ್ಲಿದೆ. ಈ ಭೂಮಿಯ ಮೇಲೆ 38% ಅರಣ್ಯ ಇರಬೇಕಾಗಿದೆ. ಆದರೆ ಭಾರತದಲ್ಲಿ ಕೇವಲ 18% ಇದೆ, ಅರ್ಧದಷ್ಟು ಮಾತ್ರ ಅರಣ್ಯ ಇದೆ. ಈ ಅರಣ್ಯವನ್ನು ಇಂಥ ಭೂಗಳ್ಳರು ತಮ್ಮ ಹೊಟ್ಟೆಪಾಡಿಗೆ ಕಡಿಯೋದಲ್ಲ, ಇವರು ತಮ್ಮ ಒಂದು ಲೈಫ್ ಸ್ಟೈಲ್ ಅಂದರೆ ತಮ್ಮ ಒಂದು ಶ್ರೀಮಂತಿಕೆ ಜೀವನ ಮಾಡಲಿಕ್ಕಾಗಿ ಅರಣ್ಯವನ್ನು ಕಡಿದು ಅಲ್ಲಿರುವಂಥ ಮರಗಳನ್ನು ಕಳ್ಳ ಸಾಗಾಣಿಕೆ ಮಾಡಿ ಭೂಮಂಜೂರಾತಿ ಮಾಡ್ಕೊಂಡಿರ್ತಾರೆ. ಅದು ಇವತ್ತು ಅದು ವಜಕ್ಕಾಗಿ ಕೋರ್ಟಲ್ಲಿದೆ. ಆದರೆ ಈ ಪ್ರಕೃತಿಯ ವಿಕೋಪಕ್ಕೆ ಸರ್ಕಾರ ತಕ್ಷಣದಲ್ಲಿ ಏನಾಗಿದೆ, ಒತ್ತುವರಿಯನ್ನು ತೆರವುಗೊಳಿಸಬೇಕಂತ ಆದೇಶ ಇದೆ. ಆ ಪ್ರಕಾರ ಇನ್ನು 1 ತಿಂಗಳಲ್ಲಿ ಇಲಾಖೆ ಅಲ್ಲಿ ಸರ್ವೆ ಮಾಡಿ ಆ ಭೂ ಒತ್ತುವರಿಯನ್ನು ತಕ್ಷಣದಲ್ಲಿ ತೆರವುಗೊಳಿಸ್ಕೊಡ್ಬೇಕು. ನಂತರದಲ್ಲಿ ಅವನ ಈ 2 ರೀತಿಯ ಲಾಭ ಪಡೆದಂಥ ಹಕ್ಕುಪತ್ರಗಳನ್ನು ನ್ಯಾಯಾಲಯ ತೀರ್ಮಾನ ಮಾಡ್ತದೆ. ಹಾಗಾಗಿ ಅವನ್ನು ಹೊರತುಪಡಿಸಿ ದಾಖಲಾತಿಗಳನ್ನು ಕಾನೂನು ಇಲ್ಲಿಗಲ್ಲೋ ಅಥವಾ ಏನೋ ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ. ಅವನ್ನ 2ನ್ನು ಹೊರತುಪಡಿಸಿ ಇನ್ನುಳಿದಂಥ 100 ಎಕರೆಗೂ ಹೆಚ್ಚು ಅರಣ್ಯ ಭೂಮಿ ನಾಶ ಆಗಿದೆಯಲ್ಲ, ಅದನ್ನು ಸರ್ವೆ ಮಾಡಿ ಅದನ್ನು ಬೇರ್ಪಡಿಸಿ
ಅವರನ್ನು ಕುಲ್ಲಪಡಿಸಿ ಅಲ್ಲಿ ಮರು ಅರಣ್ಯ ಸ್ಥಾಪನೆ ಮಾಡಲಿಕ್ಕೆ ಅರಣ್ಯ ಇಲಾಖೆ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ಉದ್ದೇಶದಿಂದ ನಾವೆಲ್ಲ ಪರಿಸರ ಪ್ರೇಮಿಗಳಾದಂಥ ನಾವು ಇವತ್ತು ಇಲ್ಲಿ ಅರಣ್ಯ ಇಲಾಖೆಯ ಮುಂದೆ ಒಂದು ಸಾಂಕೇತಿಕವಾದ ಒಂದು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಮಾನ್ಯ DFO ಸಾಹೇಬರು 1 ತಿಂಗಳಲ್ಲಿ ನಾವು ಕ್ರಮ ಕೈಗೊಂಡು ನಿಮಗೆ ಮಾಹಿತಿಯನ್ನು ಕೊಡ್ತೀವಿ ಅನ್ನೋ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ನಾವು ಅದಕ್ಕಾಗಿ ಇವತ್ತಿನ ನಿರಸನವನ್ನು ವಾಪಸ್ ತಗೊಳ್ತಾ ಇದ್ದೀವಿ. ಅವರು ಕ್ರಮ ಕೈಗೊಂಡಿಲ್ಲ ಅಂದರೆ ಈ ನಮ್ಮ ಸ್ಟ್ರೈಕನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಈ ಪ್ರಕರಣದಲ್ಲಿ ಇಂಥ ಭೂಗಳ್ಳನಿಗೆ ಇಷ್ಟು ನಮ್ಮ ಕೇಂದ್ರ ಸರ್ಕಾರವೇ ಈ ಅರಣ್ಯ ಭೂ ಮಂಜೂರಾತಿ ಆಗಬೇಕಾದ್ರೆ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರದ ಅನುಮತಿ ಬೇಕು. ಈ ಕೇಂದ್ರ ಸರ್ಕಾರದ ಅನುಮತಿ ಆಗಬೇಕಾದ್ರೆ ಈ ಶಿವಮೊಗ್ಗ ಜಿಲ್ಲೆಯ ಒಬ್ಬ MP 15 ವರ್ಷ ಆಯ್ತು. ಈಗ 20ನೇ ವರ್ಷದ ಚುನಾಯಿತ ಪ್ರತಿನಿಧಿಯಾಗಿದ್ದಾರೆ. ಅವರ ಗಮನಕ್ಕಿಲ್ವಾ? ಅವರೇ ಮಾಡಿದ ಕಾನೂನು ಅರಣ್ಯ ಕಾಯ್ದೆಯನ್ನು ಕೇಂದ್ರ ಸರ್ಕಾರದಲ್ಲಿ ಅವರೇ ಮಾಡಿದ್ದು, ಅವರೇ ಇಂಪ್ಲಿಮೆಂಟ್ ಮಾಡಬೇಕಾದಂಥ ಜನಪ್ರತಿನಿಧಿಗಳು ಇಂಥ ಭೂಗಳ್ಳರ ಸಮಸ್ಯೆಗಳನ್ನು ಕೇಳಿಯೂ ಕೂಡ ಕೇಳದಾಗೆ ಇರೋದು ನಿಮ್ಮೆಲ್ಲರ ದುರಂತವೂ ಕೂಡ. ಹಾಗೆಯೇ ಈ ತಾಲೂಕಿನ ಮಾಜಿ MLAಗಳು ಕೂಡ ಇವರಿಗೆ ಹಕ್ಕುಪತ್ರಗಳನ್ನು ಕೊಟ್ಟು ದೂರು ಕೊಟ್ಟರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳದೆ ಇಂಥವರಿಗೆ ಸಹಕಾರ ಕೊಟ್ಟಿರೋದು ಕೂಡ ಪರಿಸರ ನಾಶ ಆಗಲಿಕ್ಕೆ ಇಂಥರ ಕುಮ್ಮಕ್ಕಿನಿಂದ ಇನ್ನೂ ಹೆಚ್ಚು ನಾಶ ಆಗಿ ಈ ಪರಿಸರದ ಅಸಮತೋಲನಕ್ಕೆ ಕಾರಣರಾಗಿದ್ದಾರೆ. ಹಾಗಾಗಿ ಇದನ್ನು ಅವರ ಗಮನಕ್ಕೂ ಕೂಡ ತರಬೇಕಾಗಿದೆ ಈ ಮಾಧ್ಯಮದ ಮೂಲಕ. MP ಅಂದರೆ ಈ ಶಿವಮೊಗ್ಗ ಜಿಲ್ಲೆಯ MP ರಾಘವೇಂದ್ರ ಅವರಾಗಿರ್ತಾರೆ. ಇವ್ರಿಗೆ ಗೊತ್ತಾದ ಮೇಲೂ ಕೂಡ ಕ್ರಮ ಕೈಗೊಳ್ಬೇಕು ಇವ್ರ ಮೇಲೆ. ಹಾಗೆಯೇ ಮಾಜಿ MLAಗಳು ಇವರ ಆ ಸಂದರ್ಭದಲ್ಲಿ ಹಾಲಪ್ಪನವರಿದ್ದರು, ಹಕ್ಕುಪತ್ರ ಪಡಿಬೇಕಾದ್ರೆ ಹಾಲಪ್ಪನವರು ಲಯಬಲ್ ಆಗ್ತಾರೆ ಈ ಒಂದು ಪ್ರಕರಣಕ್ಕೆ. ಹಾಗಾಗಿ ಅವರು ಕೂಡ ಈ ಕ್ರಮ ಇಂಥವರಿಗೆ ಸಹಕಾರ ಕೊಡದೆ ತಕ್ಷಣದಲ್ಲಿ ಇಂಥವ್ರು ಬಡವರಿಗೆ ಕೊಡಲಿ, ಬಡವ ಒಂದು ಎಕರೆ ಅರ್ಧ ಎಕರೆಯನ್ನು ವಜಾಗೊಳಿಸ್ತಾರೆ. ಇವರು ಹೋಗಿ ಕಿತ್ತಾಕ್ತಾರೆ. ಯಾಕೆ ಇಲ್ಲಿ 100 ಎಕರೆಯನ್ನು ಯಾಕೆ ಮಾಡಬಾರ್ದು? ಅದನ್ನು ಇಂಥವ್ರಿಗೆ ಸಹಕಾರನೂ ಕೊಡಬಾರ್ದು. ತಮ್ಮ ಮತ ಪಡೀಲಿಕ್ಕಾಗಿ ಈ ರೀತಿ ದ್ವಂದ್ವ ಹೇಳಿಕೆಯನ್ನು ಕೊಡಬಾರ್ದು. ಯಾವುದೇ ಒಬ್ಬ ಜನಪ್ರತಿನಿಧಿ ಕೂಡ ಒಂದು ಮರದ ಬೆಲೆ ಏನು ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಬೇಕು. ಒಂದು ಅರಳಿ ಮರ ಇದೆ, ಅದ್ರ ಬುಡದಲ್ಲಿ ನಾಗನ ಕಟ್ಟೆ ಇದೆ. ನಾವು ರಕ್ಷಣೆ ಮಾಡಬೇಕಾಗಿದ್ದು, ನಮ್ಮನ್ನು ಕಾಪಾಡೋದು ನಾವು ತಿಳ್ಕೊಂಡಂಗೆ ನಮ್ಮನ್ನು ಕಾಪಾಡೋದು ಮರ. ಆದರೆ ಈ ರಾಜಕಾರಣಿಗಳು ಬಿತ್ತರಿಸೋದೇನೋ ನಿಮ್ಮನ್ನು ಕಾಪಾಡೋದು ನಾಗದೇವರಿಂದ ನಮ್ಮನ್ನು ಕಾಪಾಡೋ ಪ್ರಶ್ನೆ ಬರಲ್ಲ. ಮರದಲ್ಲಿ ಬರುವಂಥ ಆಕ್ಸಿಜನ್, ಒಂದು ಮರ ಒಂದು ವರ್ಷಕ್ಕೆ 75,000ದಷ್ಟು ಆಕ್ಸಿಜನನ್ನು ಬಿಟ್ಕೊಡ್ತದೆ. ಸರಾಸರಿ 200 ವರ್ಷ ಮಾಡಿದ್ರೆ 1.5 ಕೋಟಿ ಆಮ್ಲಜನಕವನ್ನು ಈ ಪರಿಸರಕ್ಕೆ ಬಿಡ್ತದೆ ಒಂದು ಮರ ಸರಾಸರಿಯಾಗಿ. ಸುಪ್ರೀಂ ಕೋರ್ಟಿನ ವಿಶೇಷ ಕಮಿಟಿಯ ಪ್ರಕಾರ ಇಷ್ಟು ಸುಮಾರು 100 ಎಕರೆ ಮರವನ್ನು ಕಡಿದಾರಂದರೆ ಸರಾಸರಿಯಾಗಿ 25 ಮರ ಅಂದರೆ ಅಲ್ಲಿ 5,000 ಮರಗಳು ನಾಶ ಆಗಿದ್ದಾವೆ. 2.5 ಕೋಟಿ ಅಂದರೆ ಎಷ್ಟಾಯ್ತು ಅಲ್ಲಿಗೆ? 12,500 ಕೋಟಿ ಅರಣ್ಯ ನಾಶದಿಂದ ನಮ್ಮ ಪರಿಸರಕ್ಕೆ ಆಗುವ ಲಾಭವನ್ನು ಇವರು ನಷ್ಟ ಮಾಡಿದ್ದಾರೆ. ಇಂಥ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಯಾವ ಜನಪ್ರತಿನಿಧಿಗಳು ಕೂಡ ಈ ಮೂಢನಂಬಿಕೆ ಬಿತ್ತರನ್ನು ಬಿಟ್ಟು ಪರಿಸರ ಮತ್ತು ವಿಜ್ಞಾನಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟು ಇಲ್ಲಾಗುವ ದುರಂತಗಳಿಗೆ, ಪರಿಸರದ ವಿಕೋಪಗಳಿಗೆ ತಡೆಯನ್ನು ಒಡ್ಡಬೇಕು ಅಂತ ಈ ಮಾಧ್ಯಮದ ಮೂಲಕ ನಾವು ಅವರನ್ನು ಆಗ್ರಹಿಸ್ತಾ ಇದ್ದೀವಿ. ಇದನ್ನು ಚೆನ್ನಾಗಿದೆ. ಸರ್ಕಾರದ ಅಧೀನ ಕಾರ್ಯದರ್ಶಿ ಕೊಟ್ಟಿದ್ದಾರೆ, ತನಿಖೆ ಆಗಲಿ, ಇದು ಆದಷ್ಟು ಬೇಗ ಆಗಿದೆ. ಮಾನ್ಯ AC ಅವರು ಆದಷ್ಟು ಬೇಗ ಇದನ್ನು ಕ್ರಮ ಕೈಗೊಂಡು ಜಿಲ್ಲೆಯ 2,000 ಎಕರೆ ಅರಣ್ಯ ಪ್ರದೇಶ ಅಕ್ರಮ ಪರಬಾರೆ. ಆದರೆ ಒಂದೇ ಕುಟುಂಬಕ್ಕೆ 29 ಎಕರೆ 24 ಗುಂಟೆ ಪರಬಾರೆ ಆಗಿದೆ ಅರಣ್ಯವಾಸಿಗಳು ಎಂದು.